ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ತುಂಬು ತೋಳು ಬಟ್ಟೆ ಧರಿಸಿ ಬಂದಿದ್ದ ಹಲವು ಯುವತಿಯರ ಹಾಗೂ ಮಹಿಳೆಯರ ಬಟ್ಟೆಯನ್ನು ಅರ್ಧ ತೋಳಿನವರೆಗೂ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಒಳಗೆ ಬಿಡುವುದನ್ನು ಖಂಡಿಸಿ ಅಧಿಕಾರಿಗಳು ಹಾಗೂ ಪರೀಕ್ಷಾರ್ಥಿಗಳ ನಡುವೆ ವಾಗ್ವಾದ ಸಂಭವಿಸಿತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರ ಉಳಿಕೆ ಮೂಲ ವೃಂದದ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ನಗರದ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಾನುವಾರದಂದು ನಡೆಯುವ ಪರೀಕ್ಷೆಗೆ ಬಂದ ಹೆಣ್ಣು ಮಕ್ಕಳಿಗೆ ವಸ್ತ್ರ ಸಂಹಿತೆ ನಿಯಮವಿದ್ದು ಹಾಲ್ ಟಿಕೆಟ್ನಲ್ಲಿ ನಿಯಮಗಳನ್ನು ಹಾಕಲಾಗಿದೆ. ಆದರೂ ಕೂಡ ಪರೀಕ್ಷಾ ನಿಯಮಗಳನ್ನು ಉಲ್ಲಂಘಿಸಿ ಪರೀಕ್ಷೆ ಬರೆಯಲು ಬಂದಿದ್ದೀರಾ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಎಂದು ಅಧಿಕಾರಿಗಳು ಉತ್ತರ ನೀಡಿದರು. ಕಡೆಗೆ ಕತ್ತರಿಯಿಂದ ಬಟ್ಟೆ ಕತ್ತರಿಸಿ ನಂತರ ಅಧಿಕಾರಿಗಳು ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು. ಈ ವೇಳೆ ಕೆಲ ಸಮಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪರೀಕ್ಷಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಆದರೆ ಪರೀಕ್ಷೆ ಪ್ರಾರಂಭವಾಗುವ ಸಮಯ ಹತ್ತಿರ ಇದ್ದುದರಿಂದ ವಿದ್ಯಾರ್ಥಿಗಳು ಬೇಸರದಿಂದಲೇ ಪರೀಕ್ಷೆ ಬರೆಯಲು ತೆರಳಬೇಕಾಯಿತು. ಇದೇ ವೇಳೆ ವಿನೋದ್ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರದವರು ನಾನಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಬಿಟ್ಟಿ ನಿಯಮ ತಂದಿದ್ದಾರೆ. ಪರೀಕ್ಷೆಗೆ ಬರುವ ಹೆಣ್ಣು ಮಕ್ಕಳ ಬಟ್ಟೆ 1.5 ಇಂಚು ಹೆಚ್ಚು ಇದ್ದರೂ ಕಟ್ಟು ಮಾಡುತ್ತಾರೆ. ಯಾವ ರೂಲ್ಸ್ಗಳು ಇವೆಲ್ಲ? ಸೂಚನೆ ಕೊಡಬೇಕಾದರೆ ತುಂಬ್ದೋಳು ಶರ್ಟ್ ಎಂದು ಹೇಳಿದ್ದಾರೆ. ತುಂಬ್ದೋಳು ಶರ್ಟ್ ಎಂದರೆ ಪೂರ್ತಿ ಶರ್ಟ್, ಮುಕ್ಕಾಲು ಭಾಗ ಶರ್ಟ್ ಕಟ್ಟು ಮಾಡಿದ್ದಾರೆ. ಪಿಡಿಒ ಪರೀಕ್ಷೆ ನಡೆಯುತ್ತಿದ್ದು, ಈ ಪರೀಕ್ಷೆ ಬರೆಯಲೆಂದೇ ರಾಜ್ಯದ ಹೊರ ಜಿಲ್ಲೆಯಿಂದ ಅನೇಕ ಮಹಿಳೆಯರು, ಹುಡುಗಿಯರು ಬಂದಿದ್ದು, ಈ ರೀತಿ ಬಟ್ಟೆ ತುಂಡು ಮಾಡಿದರೆ ಬಸ್ಸಿನಲ್ಲಿ ಹೆಣ್ಣು ಮಕ್ಕಳು ವಾಪಸ್ ಹೇಗೆ ಹೋಗುತ್ತಾರೆ ಎಂದು ಪ್ರಶ್ನೆ ಮಾಡಿದರು. ಮೊಳಕೈವರೆಗೂ ತೋಳು ಇರಬೇಕೆಂದು ನಿಯಮ ಹೇರಿದ್ದು, ಸ್ವಲ್ಪ ಬಟ್ಟೆ ಉದ್ದ ಇದ್ದರೂ ಕೂಡ ಕತ್ತರಿ ಮೂಲಕ ತುಂಡು ಮಾಡಲಾಗುತ್ತಿದೆ. ಕಿವಿ ಓಲೆ, ಮೂಗ್ಬಟ್ಟು, ಬಳೆ, ಕಾಲ್ಚೇನ್ ಹಾಕಬೇಡಿ ಎಂದು ಬಿಚ್ಚಿಟ್ಟಿದ್ದಾರೆ. ಮುಂದೆ ಬಟ್ಟೆಯನ್ನೇ ಹಾಕಬೇಡಿ ಎಂದು ಕಾನೂನು ತರಬಹುದು ಎಂದು ಬೇಸರದಲ್ಲಿ ತಿಳಿಸಿದರು. 100ಕ್ಕೆ 90% ಹೆಣ್ಣು ಮಕ್ಕಳ ಬಟ್ಟೆ ಕಟ್ ಮಾಡಲಾಗಿದೆ. ಈ ರೂಲ್ಸ್ ಅನ್ನು ನಾನು ವಿರೋಧ ಮಾಡುತ್ತೇನೆ ಎಂದು ಹೇಳಿದರು. ಕಟ್ ಮಾಡ್ತೀವಿ ಅಂತಾರೆ. ಯಾವ್ದಾರ ರೂಲ್ಸ್ಗಳು ಇವೆಲ್ಲ ಕೊಡಬೇಕಾದ್ರೆ ತುಂಬ್ದೋಳಿ ಶರ್ಟ್ಗಳು ಅಂತ ಹೇಳಿದ್ದಾರೆ. ತುಂಬ್ದೋಳಿ ಶರ್ಟ್ ಅಂದ್ರೆ ಎಷ್ಟು? ಪೂರ್ತಿ ಶರ್ಟ್ಗಳು, ಮುಕ್ಕಾಲು ಭಾಗ ಶರ್ಟ್ಗಳೆಲ್ಲ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳದೆಲ್ಲ ಬಟ್ಟೆ ಎಲ್ಲ ಕಟ್ ಮಾಡಿದ್ದಾರೆ. ಇದಾದ್ರೆ ಯಾವ ತರ ಮಾಡ್ಬೇಕು ಅಂತಿದ್ದಾರೆ ನಮ್ಮ ಸರ್ಕಾರದವರು. ಸರ್, ಪಿಡಿಒ ಎಕ್ಸಾಮ್ ನಡೀತಾ ಇದೆ. ಹೆಣ್ಮಕ್ಳುಗಳು ತುಂಬಾ ಹೊರಗಡೆಯಿಂದ ಬಂದಿದ್ದಾರೆ ಸರ್. ಲೋಕಲ್ ಹೆಣ್ಮಕ್ಳುಗಳಾದ್ರೆ ಏನೋ ಒಂಥರ ನಡೆದೋಗುತ್ತೆ ಸರ್. ದೂರ ಹೋಗೋ ಹೆಣ್ಮಕ್ಳುಗಳಲ್ಲಿ ಯಾವ ತರ ಮಾಡ್ತಾರೆ ಸರ್? ನಿಭಾಯಿಸೋದು ಹೆಂಗೆ ಸರ್? ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಹರಿದೋಗಿದ್ರೆ ಪಾಪ ಅವ್ರು ಯಾವ ತರ ನೋಡ್ತಾರೆ ಸರ್? ಈಗ ಮೊಳಕೈವರೆಗೂ ಇರಬೇಕು ಅಂತ ಹೇಳಿದ್ದಾರೆ ರೂಲ್ಸ್, ಆಯ್ತಾ? 1 ಇಂಚ್ ಎಕ್ಸ್ಟ್ರಾ ಇದ್ದವ್ರದ್ದು ಬಟ್ಟೆ ಎಲ್ಲ ಕಟ್ ಮಾಡಿದ್ದಾರೆ ಸರ್. ತುಂಬ್ದೋಳು ಶರ್ಟ್ಗಳಿಗೆ ಅಂತ ಮಾತ್ರ ಹೇಳಿದ್ದವರು, ಆಯ್ತಾ? ತುಂಬ್ದೋಳು ಶರ್ಟ್ಗಳು ಬಿಟ್ಬಿಟ್ಟು ಬೇರೆ ಇದ್ರದ್ದೆಲ್ಲ ಕಟ್ ಮಾಡಿದ್ವು. ತುಂಬ್ದೋಳು ಆದ್ರೆ ಕಟ್ ಮಾಡಿದ್ರೆ ಓಕೆ, ಅದು ಇದಕ್ತಿತ್ತು. 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದ್ರು ಕಟ್ ಮಾಡಿದ್ದಾರೆ ಅಂದ್ರೆ ಯಾವ ಲೆಕ್ಕಾಚಾರ ಸರ್ ಇದು? ಸರ್ಕಾರದ ರೂಲ್ಸ್ ಮಾಡಿದಾರೆ ಅಂದ್ರೆ ಏನಕ್ಕೆ? ಸುಮ್ಮನೆ ಆಟ ಆಡಕ್ಕೆ ರೂಲ್ಸ್ ಮಾಡಿರ್ತಾರ? ಅವ್ರ ಮನೆ ಹೆಣ್ಮಕ್ಳು ಅದೇ ತರ ತಾನೆ. ಸರ್ಕಾರದವ್ರು ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾರಂತ ಅವರು. ಸರ್, ಕಿವಿ ಓಲೆ ಬಿಚ್ಚಿದ್ದಾರೆ, ಮೂಗ್ನದ್ ಬಿಚ್ಚಿದ್ದಾರೆ, ಕಾಲ್ ಚೈನ್ ಹಾಕಂಗಿಲ್ವಂತೆ. ಸದ್ಯ ದಿನ ಹೋದ್ರೆ ಬಟ್ಟೆನೂ ಹಾಕೊಂಡ್ಬರ್ಬಿಡಿ ಅಂತ ಹೇಳ್ತಾರೆ ಸರ್ಕಾರದವ್ರು. ಆ ತರ ರೂಲ್ಸ್ ಮಾಡ್ತಾರ ಅಂತ ಸರ್ಕಾರದ ಮೇಲೆ ನನಗೆ ಡೌಟ್ ಆಗ್ತಿದೆ ಸರ್. ಏನಕ್ಕೆ ಮಾಡಿದಾರೆ ಅವ್ರನ್ನೇ ಕೇಳಬೇಕು ಸರ್. ಯಾರೋ ಕೂತಿರ್ತಾರೆ ಆಫೀಸಲ್ಲಿ ಕೂತ್ಕೊಂಡು ರೂಲ್ಸ್ ಮಾಡಿರ್ತಾರೆ. ಪಾಪ ಎಲ್ಲರಿಗೂ ತೊಂದರೆ ಕೊಡ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳುಗಳು ಗಂಡು ಮಕ್ಳುಗಳಿಗೆ ಹೆಂಗೆ ನಡೆದೋಗುತ್ತೆ ಸರ್? ಹೆಣ್ಮಕ್ಳುಗಳು ಇಲ್ಲಿ ಹೋಗ್ತಾರೆ ಸರ್. ತುಂಬಾ ಜಾಸ್ತಿ ಸರ್, ಮ್ಯಾಕ್ಸಿಮಮ್ 90% ಅದೇ ತರ ಮಾಡಿದ್ದಾರೆ ಸರ್. ಬಾಯ್ಸಿ ಇಲ್ಲ ಸರ್, ಇಲ್ಲಿ ಜಾಸ್ತಿ ಬಾಯ್ಸ್ ಇಲ್ಲ, ಎಲ್ಲ ಲೇಡೀಸೇ ಬರೀತಿರೋದು. ಎಲ್ಲರಿಗೂ ಮ್ಯಾಕ್ಸಿಮಮ್ ಬಟ್ಟೆ ನೋಡಿ ಅಲ್ಲಿ ತುಂಡೆಲ್ಲ ಬಿದ್ದಿದೆ, ಬಟ್ಟೆ ಪೀಸ್ಗಳು ಎಲ್ಲಾರನ್ನೂ ಕಟ್ ಮಾಡಿಬಿಟ್ಟಿದ್ದಾರೆ ಸರ್. ಹೌದು ಸರ್, ಸರ್ಕಾರ ವಿರೋಧ ಮಾಡ್ತೀನಿ ಸರ್. ಇದನ್ನ 100ಕ್ಕೆ 100% ವಿರೋಧ ಮಾಡ್ತೀನಿ ಸರ್. ವಿನೋದ್ ಅಂತ. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.